ನೋಡಿ, ಅಲ್ಪ ಸ್ವಲ್ಪ ಅಲ್ಲೂ ಇಲ್ಲೂ ಏನೇನೋ ನೋಡ್ಕೊಂಡು ಬಂದಿರ್ತೀರ. ಸೊ ಆ್ಯಕ್ಚುಲಾಗಿ ಆ ಬೆಳಗಾವಿಲಿ ಏನು ನಡೀತು ಅಂದರೆ 28ನೇ ತಾರೀಕು ಏಪ್ರಿಲ್ 2025ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅವರು ಹೋರಾಟ ಮಾಡೋಕ್ಕೆ ಅಂತ ಹೋಗಿರ್ತಾರೆ. ಏನಕ್ಕೆ ಅಂತೇಳಿದ್ರೆ ಅಲ್ಲಿ ಬೆಲೆ ಏರಿಕೆ ಆಗಿರುತ್ತೆ, ಪ್ರೈಸ್ಗಳದ್ದೆಲ್ಲ ಬೆಲೆ ಜಾಸ್ತಿ ಆಗಿರುತ್ತೆ. ಅಂದರೆ BJP ಅವರು ಅವರ ಸರ್ಕಾರ ಇದ್ದಾಗ ಆ ಬೆಲೆ ಏರಿಕೆ ಮಾಡಿದ್ದಾರೆ. ಎಲ್ಲ ಪದಾರ್ಥಗಳು ಐಟಮ್ಸು ಏನೇ ಆಗಿರಲಿ ಬೆಲೆ ಏರಿಕೆ ಆಗಿದೆ. ಅವರ ಸರ್ಕಾರ ಇದ್ದಾಗ ಆಗಿದೆ. ಇವಾಗ ನಮ್ಮ ಸರ್ಕಾರ ಬಂದಾಗ ಇದು ನಮ್ಮ ಮೇಲೆ ಹೊರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಬೆಳಗಾವಿಲಿ ಹೋರಾಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಭಾಷಣ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಹೋಗಿರ್ತಾರೆ. ಜನ ಎಲ್ಲ ಕಲಾಕಿರ್ತಾರೆ, ಎಲ್ಲ ತುಂಬ ಜನ ಸೇರಿಕೊಂಡಿರ್ತಾರೆ. ಸೊ ಇದೇ ಜನಗಳಲ್ಲಿ ಜೊತೆಗೇ BJP ಸರ್ಕಾರದಲ್ಲಿ ಕೂಡ ಅವರು ಕೂಡ ಘೋಷಣೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಅವರು ಘೋಷಣೆ ಹೆಂಗೆ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಕಪ್ಪು ಪಟ್ಟಿ ಅಂದರೆ ಕಪ್ಪು ಬಟ್ಟೆ ಇಲ್ಲ ಕರ್ಚೀಫು ಈ ಥರದ್ದೆಲ್ಲ ತೊಗೊಂಡ್ಬಿಟ್ಟು ಈ ಥರ ಘೋಷಣೆ ಮಾಡ್ತಾ ಇರಬೇಕಾದ್ರೆ ಈ ಥರ ಎಲ್ಲ ಆಡಿಸ್ತಾ ಇರ್ತಾರೆ. ಇದನ್ನೆಲ್ಲ ತುಂಬ ಜನ ಅಲ್ಲಿ ಸ್ವಲ್ಪ BJP ಅವರ ಸೇರಿಕೊಂಡು ಮಾಡ್ತಾ ಇರ್ತಾರೆ. ಇದನ್ನು CM ಅವರು ದೂರದಿಂದ ಅವರು ಭಾಷಣ ಮಾಡ್ತಾ ಇರಬೇಕಾದ್ರೆ ನೋಡ್ಬಿಟ್ಟು ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಕೋಪ ಬಂದುಬಿಡುತ್ತೆ. ಆವಾಗ SP ಅವ್ರನ್ನ ಕರೀತಾರೆ. ಯಾರು SP ಅಂತ ನೋಡಿ, SP ಅವ್ರನ್ನ ಕರೆದುಬಿಟ್ಟು ಏನು ಎತ್ತ ಅಂತೆಲ್ಲ ಸುಮ್ಮನೆ ಡೈರೆಕ್ಟಾಗಿ ಕೇಳ್ಬೋದಾಗಿತ್ತು. ಇಲ್ಲ ಅವರು ಅಲ್ಲೆಲ್ಲ ಮಾಡ್ತಾಯಿದ್ರು, ಅವ್ರು ತಡಿಯೋಕ್ಕಾದ್ರೂ ಆಗುತ್ತಾ? ಈಗ ಆಪೋಸಿಟ್ ಪಾರ್ಟಿ ಇದ್ದೇ ಇರುತ್ತೆ, ಯಾರನ್ನ ಒಬ್ಬರು ಇದ್ದೇ ಇರಬೇಕು ಅಲ್ಲಿ. ಸೊ BJP ಕಾಂಗ್ರೆಸ್ ಅವ್ರಿಗೆ ಆಟೋಮೆಟಿಕಾಗಿ BJP ಅಲ್ಲಿದ್ದಾರೆ. ಅವ್ರು ಮಾಡ್ತಾ ಇರಬೇಕಾದ್ರೆ ಇವ್ರ ಪಾಡಿಗೆ ಇವರು ಮಾಡ್ಬೋದಾಗಿತ್ತು. ಬಟ್ ಇವ್ರಿಗೆ ಏನಾಯಿತೋ ಗೊತ್ತಿಲ್ಲ, ಕೋಪ ಬಂದ್ಬಿಟ್ಟು ಅವ್ರನ್ನ ಅಂದರೆ ನಿಭಾಯಿಸ್ಬೇಕಾಗಿರೋರೆ ಪೊಲೀಸ್ ಅಲ್ಲ ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ SPನ ಕರೀತಾರೆ. ಕರೆದ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸೋ ಬದಲು ಹೊಡಿಲಿಲ್ಲ, ಕೈ ಎತ್ತುತ್ತಾರೆ. ಕೈ ಎತ್ತೋದು ಕೂಡ ತಪ್ಪೆ, ಯಾಕಂದರೆ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಇದೆ. ಅವರು ಒಂದು ಪ್ಲೇಸಲ್ಲಿ ಬಂದಿದ್ದಾರೆ. ಸೊ ಇವ್ರು ಹೆಂಗೆ ಒಂದು ಪ್ಲೇಸಲ್ಲಿದ್ದಾರೋ CM ಸರು, ಅದೇ ಥರನೇ SP ಅಸಿಸ್ಟೆಂಟ್ SP ಕೂಡ ಒಂದು ಪ್ಲೇಸಲ್ಲಿರ್ತಾರೆ. ಆ್ಯಕ್ಚುಲಾಗಿ ಏನಾಯಿತು ಅಂತೆಲ್ಲ ಕೇಳಿ ಅವ್ರನ್ನೆಲ್ಲ ಸ್ವಲ್ಪ ನಿಭಾಯಿಸಿ ಅಂತ ಆದರೂ ಹೇಳ್ಬೋದಾಗಿತ್ತು. ಅವರು ಒಂದು CM ಪ್ಲೇಸಲ್ಲಿದ್ದಾರೆ, ಅವ್ರಿಗೆ ಅಂತಲೇ ಒಂದು ಲೆವೆಲ್ ಇರುತ್ತೆ, ಅವ್ರಿಗೊಂದು ರೆಸ್ಪೆಕ್ಟ್ ಇರುತ್ತೆ. ಆ ರೆಸ್ಪೆಕ್ಟ್ನ ಇಟ್ಕೊಂಡು ಮಾತಾಡಿಸ್ಬೇಕು ಬೇರೆಯವ್ರನ್ನೂ ಕೂಡ. ಇವರು ಅದೇ ಥರನೇ ಅದೇ ಜಾಗದಲ್ಲಿ ASP CM ಇದೇ ಉಲ್ಟಾ ಆಗಿದ್ರೆ, ASP ಏನಾರ ಕೈ ಎತ್ತಿ CM ಏನಾರ ಸೈಲೆಂಟ್ ಆಗಿದ್ದಿದ್ರೆ ಹೆಂಗಿರ್ತಿತ್ತು ಹೇಳಿ? ಚೇಂಜ್ ಆಗ್ತಿರ್ತಿತ್ತು ತಾನೆ. ಎಲ್ಲರೂ ಕೂಡ ASPನ ಟಾರ್ಗೆಟ್ ಮಾಡ್ತಾಯಿದ್ರು. ಇದು ಅಲ್ಲಿ ನಡೆದಿರೋ ಘಟನೆ. ಏನಕ್ಕೆ ಅಂತ ಹೇಳಿದರೆ, ಜಸ್ಟ್ ಅವ್ರನ್ನ ಯಾರನ್ನೂ ನಿಭಾಯಿಸಿಲ್ಲ ನೀವು ಅಂತ ಹೇಳ್ಬಿಟ್ಟು ಆ ಕಪ್ಪು ಬಟ್ಟೆ ಇಟ್ಕೊಂಡು ಆಡಿಸಿರ್ತಾರಲ್ಲ BJP ಸರ್ಕಾರದವರು, ಅವ್ರನ್ನ ಯಾರನ್ನೂ ನೀವು ನೋಡ್ಕೊಂಡಿಲ್ಲ, ನೀಟಾಗೆ ಸ್ವಲ್ಪ ಸಮಾಧಾನ ಮಾಡಿಲ್ಲ, ಅವ್ರನ್ನ ಯಾರನ್ನೂ ಘೋಷಣೆ ಮಾಡ್ದಿಲ್ದಿರೋ ಥರ ಅಂದರೆ ನಿಲ್ಲಿಸಲ್ಲ ಬಿಡಿ. ಅವ್ರು ಏನಕ್ಕೆ ನಿಲ್ಲಿಸ್ತಾರೆ? BJP ಸರ್ಕಾರದವರು ಕೂಡ ಅವ್ರನ್ನ ನಿಲ್ಸೋಕ್ಕೆ ಚಾನ್ಸ್ ಇಲ್ಲ. ಅವ್ರು ಆರಾಮಾಗಿ ಅವರು ಕಪ್ಪು ಬಟ್ಟೆ ಹಾಕ್ಕೊಂಡು ಹಂಗೆ ಆಡಿಸ್ತಾ ಇರ್ತಾರೆ. ಅದನ್ನು ನಿಭಾಯಿಸಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅವ್ರ ಮೇಲೆ ಕೈ ಎತ್ತಿದ್ರೆ ಪಾಪ ಅವ್ರು ಏನು ಮಾಡ್ತಾರೆ ಹೇಳಿ? ಅವರು ಎಷ್ಟೆಂದ ನಿಭಾಯಿಸ್ತಾರೆ, ಅವ್ರಿಗೂ ನಿಭಾಯಿಸಿ ಸಾಕಾಗಿರಲ್ವ? ಆದ್ರೆ ಏನು ಮಾಡೋಕ್ಕಾಗುತ್ತೆ, ಆಗೋಗ್ಬಿಟ್ಟಿದೆ. ಪಾಪ ಮೊದಲೇ ಪಾಕಿಸ್ತಾನದಲ್ಲಿ ವೈರಲ್ ಆಗ್ತಿದ್ದಾರೆ CM ಸರು. ಜೊತೆಗೆ ಇವಾಗ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಇದೊಂದು ಇನ್ಸಿಡೆಂಟ್ ತಗೊಂಡು ಇತ್ತೀಚೆಗೆ CM ಸರ್ ಸ್ವಲ್ಪ ಜಾಸ್ತಿ ವೈರಲ್ ಆಗೋದು ಆಗ್ತಾಯಿದೆ. ಇದು ಕರೆಕ್ಟಾಗಿ ನಡೆದಿರೋ ಘಟನೆ. ಒಂದೊಂದು ನ್ಯೂಸಲ್ಲಿ ಒಂದಿಷ್ಟು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ 3-4 ನೋಡೋ ಬದಲು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ನಿಮ್ಗೆ ಸ್ಪಷ್ಟನೆಯಾಗಿ ನೀಟಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಏನಾದರೂ ವಿಷಯ ಆ್ಯಡ್ ಮಾಡಬೇಕಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆ್ಯಡ್ ಮಾಡಿ. ತಿಳ್ಕೊತಾರೆ, ತುಂಬ ಜನಕ್ಕೆ ಇನ್ಫಾರ್ಮೇಷನ್ನು ತಿಳ್ಕೊತಾರೆ. ಇನ್ನೂ ಏನಾದರೂ ವೀಡಿಯೋಸ್ ಏನಾದರೂ ನಿಮಗೆ ಬೇಕಂದರೆ ಹೇಳಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಪಾಕಿಸ್ತಾನ್ ಇಂಡಿಯಾ ಜೊತೆಗೆ ಈ ಪಹಲ್ಗಾಮ್ ಅಟ್ಯಾಕಲ್ಲಿ ಏನಾಗ್ತಿದೆ ಇವಾಗ ಕರೆಕ್ಟ್ ನ್ಯೂಸು, ಇವಾಗ ಕರೆಕ್ಟಾಗಿ ಏನಾಗ್ತಿದೆ, ಈ ಎರಡು ದೇಶದಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಪಷ್ಟನೆಯಾಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸೊ ಆ ವಿಡಿಯೋ ನಿಮಗೆ ತಲುಪಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ತಲುಪುತ್ತದೆ. So thank you so much for watching this video.